ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಕನಸು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ವಿಡಿಯೋದಲ್ಲಿ ಆಯುಧ ಪೂಜೆ ವಿಡಿಯೋ ಇದು. ಸೊ ತುಂಬಾ ಲೇಟ್ ಆಗಿದೆ. ಯಾಕಪ್ಪ ಲೇಟ್ ಅಂತ ಅಂದ್ರೆ ವಿಡಿಯೋ ಪೂರ್ತಿ ನೋಡಿ, ನಿಮ್ಗೆ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಏನಪ್ಪಾ ಅಂತಂದ್ರೆ ನಾನು ನನ್ನ ಲೈಫ್ ನಲ್ಲಿ ಅಂದ್ರೆ ಈಗ ನಾನು ಇದಕ್ಕೂ ಮುಂಚೆ ನಾನು ಜಾಬ್ ಮಾಡ್ತಾ ಇದ್ದೆ, ಕೆಲಸ ಮಾಡ್ತಿದ್ದೆ. ಸೊ ಇವಾಗ ಪುಟಾಣಿ ಹುಟ್ಟಿದ್ಮೇಲೆ ಬೇರೆ ತರ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋಣ ಅನ್ಕೊಂಡು ನಾನು ಈಗ ಒಂದು ಹೊಸ ಹೆಜ್ಜೆ ಇಟ್ಟಿದ್ದೀನಿ. ಸೊ ಆ ಹೊಸ ಹೆಜ್ಜೆ ಏನು ಅಂತ ಅಂದ್ರೆ ನೀವೇ ಈ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ. ಸೊ ಆ ಹೊಸ ಹೆಜ್ಜೆಗೆ ನಿಮ್ಮ ಆಶೀರ್ವಾದ ನನಗ್ ಬೇಕು ಅಂತ ಕೇಳ್ಕೊತಾ, ಸೊ ಎಲ್ಲರೂ ಬ್ಲೆಸ್ ಮಾಡಿ ಸಕ್ಸಸ್ ಆಗ್ಲಿ ನಾನು ಈ ಹೊಸ ಜೀವನ ಸ್ಟಾರ್ಟ್ ಮಾಡಿರೋದ್ರಲ್ಲಿ ಅಂತ ಕೇಳ್ಕೊತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದು ನನ್ನ ಆಯುಧ ಪೂಜೆ ದಿನ. ನಾನು ನನ್ನ ಮಗಳು ರೆಡಿ ಆಗಿದ್ದು. ಸೊ ವಿಡಿಯೋ ಪೂರ್ತಿ ತುಂಬಾ ಅಂದ್ರೆ ತುಂಬಾ ಲೇಟ್ ಆಗಿದೆ. ಸೊ ಯಾಕೆಂದ್ರೆ ನಾನು ಹೇಳಿದ್ನಲ್ಲ, ನಾನು ಅಲ್ಲಿ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇದ್ದಿದ್ರಿಂದ ವಿಡಿಯೋಸ್ ಅಪ್ಲೋಡ್ ಮಾಡಕ್ ಆಗ್ತಾ ಇರಲಿಲ್ಲ. ಸೊ ಎಡಿಟ್ ಏನು ಮಾಡಕ್ ಆಗ್ತಿರ್ಲಿಲ್ಲ. ನೋಡಿ, ನಾನು ಒಂದು ಕಡೆಯಿಂದ ಸೊ ಮನೆ ಪ್ಲೀಸ್ ಕ್ಲೀನ್ ಕ್ಷಮೆ ಮಾಡ್ತಾಯಿದ್ದೆ, ಇರಲಿ. ನನ್ನ ಮಗಳು ಒಂದು ಕಡೆಯಿಂದ ಅಂಟ್ಕೊಂಡ್ಬರ್ತಾಳೆ. ಓಯ್, ಏನದು? ಹಾಂ ಚಿನಿಮಾ, ಬೆಳಗ್ಗೆಯಿಂದ ಕ್ಲೀನ್ ಮಾಡಿರೋದು ಯಾರು? ಹಾಂ 5 ನಿಮಿಷಕ್ಕೆ ಅಂಡಾಕ್ಬಿಟ್ಟಲ್ಲ. ಎಲ್ಲಿಗೆ ಹೋಗ್ತೀಯಾ ಈಗ? ಅಲ್ಲೇನು ಕೇಳ್ಬೇಕು ನೀನು? ನೋಡಿ ನನ್ನ ಪುಟಾಣಿ ಪುಟ್ಟಾಗಿದ್ದೋಳು ಈಗ ಎಷ್ಟು ದೊಡ್ಡೋಳಾಗಿ ಎಲ್ಲ ಫುಲ್ ಮನೆ ತುಂಬಾ ಅಂಡೋ ತರ ರೆಡಿ ಆಗ್ಬಿಟ್ಟಿದ್ದಾಳೆ. ಸೊ ನಾನು ಈಗ ಇಲ್ಲಿ ಪೂಜೆ ಮುಗಿಸಿ ಇಲ್ಲಿಂದ ನಾನು ನಮ್ಮ ಚಿಕ್ಕಮ್ಮ ಮನೆ ಹತ್ರ ಹೋದೆ. ಯಾಕೆಂದ್ರೆ ನನ್ನ ಗಾಡಿ ಅಲ್ಲೇ ನಿಲ್ಸಿದ್ರಿಂದ ಸೊ ಅಲ್ಲೇ ಪೂಜೆ ಆಯ್ತು. ಅಲ್ಲಿನ ಪೂಜೆ ಈ ರೀತಿ ಇತ್ತು. ಅಂದ್ರೆ ಅಲ್ಲಿನ ನನ್ನ ಬ್ರದರು, ನಮ್ಮ ಚಿಕ್ಕಪ್ಪ, ಯಾರ್ಯಾರ್ದು ವೆಹಿಕಲ್ಸ್ ಎಲ್ಲ ಇತ್ತು, ಚಿಕ್ಕದ್ರಿಂದ ಹಿಡ್ದು ಫುಲ್ ದೊಡ್ಡದು ತನಕನು ಫುಲ್ಲು ನಿಲ್ಸಿ ಪೂಜೆ ಮಾಡಿದ್ದು. ನಮ್ಮ ಚಿಕ್ಕಪ್ಪ ಪೊಲೀಸ್ ಆಗಿದ್ರಿಂದ ಅವ್ರದ್ದು ಗೌರ್ಮೆಂಟ್ ವೆಹಿಕಲ್ ಕೂಡ ಇತ್ತು. ಸೊ ಅದ್ರ ಜೊತೆಗೆ ನಮ್ಮ ಮನೇಲಿರೋ ಪುಟಾಣಿ ಮಕ್ಳದು ಕೂಡ ಸೈಕಲ್ಲು ಏನೇನಿತ್ತು ಅದನ್ನು ಕೂಡ ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಶಬ್ದವೇದಿ ಪಿಕ್ಚರ್ ನನ್ನ ಸ್ಕೂಟಿ ಕೂಡ ಅಲ್ಲೇ ನಿಂತಿದೆ ಲಾಸ್ಟಲ್ಲಿ. ಸೊ ಇದು ನನ್ನ ಆಯುಧ ಪೂಜೆ. ಅಂದರೆ ನಾವು ಯಾವಾಗಲೂ ವರ್ಷ ನಮ್ಮ ಮನೆ ಹತ್ರನೇ ನಮ್ಮ ಗಾಡಿ ಪೂಜೆ ಮಾಡ್ತಿದ್ದೋ. ಸೊ ಈ ವರ್ಷ ನಾನು ಈಗ ಅಂದರೆ ಸ್ಕೂಟಿಲಿ ಓಡಾಡ್ತಾ ಇರಲಿಲ್ಲ ಜಾಸ್ತಿ. ಸೊ ಅದರಿಂದ ಒಂದು ಸೈಡಲ್ಲಿ ನಮ್ಮ ಚಿಕ್ಕಮ್ಮ ಮನೆ ಹತ್ರ ನಿಲ್ಲಿಸಿದ್ರು. ಸೊ ಅದು ಅಲ್ಲೇ ಹಾಗೆ ತೊಳೆದು ಅಲ್ಲೇ ಪೂಜೆ ಮುಗೀತು. ಸೊ ಇದು ಮುಗಿಸ್ಕೊಂಡು ನಾನು ಅಮ್ಮ ಮನೆಗೆ ಹೊರಡಬೇಕು. ಸೊ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನನ್ನ ತಮ್ಮ ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾನೆ. ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿಂದ ಪೂಜೆ ಮುಗಿಸ್ಕೊಂಡು ಅವ್ನು ಬಂದಮೇಲೆ ನಾವು ಹಾಗೆ ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ಹೋಟೆಲಲ್ಲಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ದಾವಣಗೆರೆ ಬೆಣ್ಣೆ ದೋಸೆಗೆ ಬಂದಿದ್ದೋ. ಇವಳು ಕಳ್ಳಿ ಸರ್, ನೀನು ದೊಡ್ಡೋಳ ಸೀರೆ ಕೊಡ್ಸಕ್ಕೆ ಏನು ಹೇಳ್ತಾ ಸೀರೆ ಏನಾಗ್ತ ಹೇಳು? ನೀ ದೊಡ್ಡೋಳಾದ್ಮೇಲೆ ದೊಡ್ಡೋಳಾಯ್ತೀನಿ. ನಾನು ದೊಡ್ಡೋಳಾದ್ರೆ ಮದುವೆ ಆಯ್ತೀನಿ ಅನ್ನೋದು. ಯಾರನ್ನ ಮದುವೆ ಆಯ್ತೀಯಾ?
ಯಾರನ್ನಾಯ್ತಿಯಪ್ಪ? ಚಿರುನಾಯ್ತಿಯಾ? ಚಿರುನ್ ಮದ್ವೆ ಆಗಲ್ವಾ? ಇನ್ಯಾರನ್ನಾಯ್ತಿಯಾ? ಸೋಮಮ್ಮನೈತಿಯಾ? ಸೋಮಮ್ಮನೈತಿಯಾ? ಅವನು ತುಂಬ ಚಿಕ್ಕವನಾಗ್ಬಿಟ್ಟ. ತನ್ನಿನಾಯ್ತಿಯಾ? ತನ್ನಿನ ಆಯ್ತಿಯಾ? ನೋಡಿ ನಮ್ ಪುಟಾಣಿ ಹೇಳಿ ಎಷ್ಟು ತರಲೆ ಮಾತು. ಅವರಿಬ್ರು ಸೇರ್ಕೊಬಿಟ್ರೆ ನಮ್ಮ ಮನೇಲಿ ಅಷ್ಟೇ ಕತೆ. ಫುಲ್ಲು ಜೋರ್ ಸೌಂಡ್, ಸೈಲೆಂಟ್ ಆಗಂತೂ ಇರಲ್ಲ ಮನೆ. ಸೊ ಇದು ಕಾರಲ್ಲಿ ಸಾಂಗ್ಸ್ ಹಾಕ್ಬಿಟ್ಟಿದ್ದಾರೆ, ಸೊ ಅದಕ್ಕೆ ಕಾಪಿರೈಟ್ಸ್ ಇಶ್ಯೂ ಬರುತ್ತೆ. ಸೊ ಇಲ್ಲಿ ಮುಗಿಸ್ಕೊಂಡು ನಾವು ಅಪಾರ್ಟ್ಮೆಂಟ್ ಅಲ್ಲಿ ನವರಾತ್ರಿ ಸ್ಪೆಷಲ್ ಸೊ ಅವರು ಮಾಡ್ತಾ ಇದ್ರು 9 days ಇಂದ. ಸೊ ಇವತ್ತು ಲಾಸ್ಟ್ ಡೇ ಇರೋದ್ರಿಂದ ಅಲ್ಲಿ ಅವಳು ಮದುವೆ ಆಗೋ ಹಿಂಗಿದ್ದು ನಂತರ ಪೆಟ್ಟು ತಿಂತೀನಿ ಹಿಂಗೆ ದಪ್ಪ ಆಗಿರೋದವಳು. ಸರ್ರಿ ಸರ್ರಿ ಶ್ರೀದೇವಿಯೇ ನವರಾತ್ರಿ 9 ದಿನನೂ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ರು. ಸೊ ಇದು ಲಾಸ್ಟ್ ಡೇ ಆಗಿದ್ರಿಂದ ಅಲ್ಲಿ ಸಂಗೀತ, ಅಂತ್ಯಾಕ್ಷರಿ, ಗೇಮ್ಸ್ ನೆಲ್ಲ ಇಟ್ಕೊಂಡಿದ್ರು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ಬಂದ್ಮೇಲೆ ನಮ್ಮ ಪುಟಾಣಿ ಕೈಲಿ ಈ ರೀತಿ ತಟ್ಟೆ ಇರಿಸ್ಬಿಟ್ಟು ಫಸ್ಟ್ ಮುಟ್ತಾಳೆ ಅಂತ ನೋಡ್ದವ. ನೋಡಿ ಫಸ್ಟ್ ಅವಳು ಏನೇನು ಮುಟ್ಟಿದ್ಲು ಅಂತ. ಇವಳು ತಿಂಡಿ ಪೋತಿನೇ. ನೀವೇ ನೋಡಿ ಅವಳು ಯಾವ್ದ್ಯಾವ್ದು ಮುಟ್ಟಿ ಫಸ್ಟ್ ಯಾವ್ದು ಲಾಸ್ಟಿಗೆ ಯಾವ್ದು ಮುಟ್ತಾಳೆ ಅಂತ. ಇರೋ ಚೂರು. ಯಾವ್ದು ನೆಕ್ಸ್ಟು ಏನು ಕಂಟಿನ್ಯೂಸ್ ಮುಟ್ಕಪತ್ತೀಯ? ಕೈಗೆ ಹಾಕತ್ತೀಯಾ? ಎಲ್ಲ ವ್ಯತ್ಯಾಸಿ. ತಟ್ಟೆ ಬೇಕು. ಇಲ್ಲಿ ಬಾ 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 ಬಾ. ಬಾ 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 ಇಲ್ಲಿ. ಏಯ್ ಬಾ 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 ಬಾ. ಏಯ್ ಚಿನಿಮಾ ಓಯ್ ಓದೋದೇ ಬೇಡ ನಮಗೆ. ಇಲ್ಲಿ ಬಾ 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 ಬಾ. ಲಾಸ್ಟ್ಗೆ ಅದು ಬೇಕು ನಮಗೆ, ಫಸ್ಟೇ ಏನು ಬೇಡ ಅಲ್ಲಪ್ಪ. ಸುಮ್ಮನೆ ಚಿರು ನಿಲ್ಸು ಒಂಚೂರು ಇವಳ. ನೋಡಿದ್ರಲ್ಲ ನನ್ನ ಪುಟಾಣಿ ಯಾವ್ದು ಮುಟ್ಟಿದ್ಲು ಲಾಸ್ಟಿಗೆ, ಯಾವುದು ಫಸ್ಟ್ ಯಾವುದು. ಸೊ ಅವಳಂತೂ ಲಾಸ್ಟಿಗೆ ಓದೋದನ್ನ ಇಟ್ಕೊಬಿಟ್ಟಿದ್ದಾಳೆ. ನೋಡೋಣ ಫ್ಯೂಚರಲ್ಲಿ ಏನಾಗ್ತಾಳೆ ಅಂತ. ಅಂದರೆ ಇದೊಂದು ಎಲ್ಲರೂ ಮಾಡ್ತಾರೆ ಅಂತ ಒಂದು ನಾನು ಕೂಡ ಮಾಡಿದ್ದಷ್ಟೇ. ಇದರಲ್ಲಿ ಆ ಥರ
ಅದು ಮುಟ್ಟಿದ್ರೆ ಅದೇ ಆಗ್ತಾರೆ ಅನ್ನೋ ಥರ ಏನಿಲ್ಲ. ಏನಾಯ್ತಪ್ಪ? ಸುಮ್ಮನೆ ಮಕ್ಕಳಲ್ಲಿ ಯಾವುದು ಫಸ್ಟ್ ಇಂಟ್ರೆಸ್ಟ್ ಆಗ್ತಾರೆ ಅನ್ನೋ ಥರ, ಅಂದರೆ ಮಕ್ಕಳು ಫಸ್ಟ್ ಡಾರ್ಕ್ ಆಗಿ ಯಾವ್ದು ಕಾಣುತ್ತೋ ಅದು ಕಡೆನೇ ರೆಕಗ್ನೈಸ್ ಆಗ್ತಾರೆ. ಸೊ ನನ್ನ ಮಗಳಿಗೆ ಡಮ್ಮು ತಿಂಡಿ ಕಡೆ ಜಾಸ್ತಿ ಸ್ವಲ್ಪ ಒಲವು, ಸೊ ಅದ್ರ ಕಡೆನೇ ಓದ್ಲು. ಬಾಯ್ ಚಿನ್ನಮ್ಮ. ರಾಮ್ ರಾಮ್ ಮಾಡಪ್ಪ. ಮಮ್ಮಿ ಕೈ ಮುಗಿಯಪ್ಪ. ಮಮ್ಮಿ ಕೈ ಮುಗಿಯಪ್ಪ. ಹಾಯ್ ಮಾಡು ಇಲ್ಲಿ. ಹಾಯ್, ನಮಸ್ತೆ ನಮಸ್ತೆ ಚಿನ್ನಿ. ನಮಸ್ತೆ ನಮಸ್ತೆ ಮಾಡು. ನಮಸ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ನನ್ನ ಜೀವನದ ಹೊಸ ತಿರುವು ಇದು. ಸೊ ಈ ತಿರುವಿಗೆ ನಿಮ್ಮ ಆಶೀರ್ವಾದ, ಆರೈಕೆ ಯಾವಾಗೂ ಬೇಕು ಅಂತ ಕೇಳ್ಕೊತಾ, ಏನಿಲ್ಲಿ ಇದರಲ್ಲಿ ನನಗೆ ಸಕ್ಸಸ್ಫುಲ್ ಸಿಗಲಿ ಅಂತ ಕೇಳ್ಕೊತಾ. ಸೊ ಇದೆ ನೋಡಿ ನನ್ನ ಜೀವನದ ಹೊಸ ತಿರುವು. ಸೊ ಮೇಕಪ್ ಅಕಾಡೆಮಿ. ಸೊ ನಾನು ಮೇಕಪ್ ಟ್ರೈನಿಂಗ್ ಹಾಗೆ ಹೇರ್ ಸ್ಟೈಲ್ ಕೋರ್ಸಸ್ಗೆ ಜಾಯಿನ್ ಆಗಿದ್ದೀನಿ. ಸೊ ಇದು ಬಂದು ಇಂದಿರಾನಗರಲ್ಲಿರೋದು ದೀಪಿಕಾ ಮೇಕಪ್ ಆ್ಯಂಡ್ ಹೇರ್ ಅಕಾಡೆಮಿ. ಸೊ ನಾನು ಇವ್ರನ್ನ ಇನ್ಸ್ಟಾಗ್ರಾಮಿಂದ ಫಾಲೋ ಮಾಡಿಕೊಂಡು ಇಲ್ಲಿಗೆ ಬಂದು ಜಾಯಿನ್ ಆಗಿದ್ದೀನಿ. ಸೊ ನೋಡೋಣ ಮುಂದೆ ಈಗ ಬರುತ್ತೆ, ಯಾವ ರೀತಿ ನಾನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ ಹಾಗೆ ಹಾರೈಕೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ, ವಾತಾವರಣ ಎಲ್ಲ ತುಂಬ ಚೆನ್ನಾಗಿತ್ತು. ದೀಪಿಕಾ ಮ್ಯಾಮ್ ಕೂಡ ಅಷ್ಟೇ, ಅವರು ತುಂಬ ಹಂಬಲ್ ಅಂತ ಅನ್ನಿಸ್ತು. ಸೊ ನನ್ನ ಹೊಸ ಹೆಜ್ಜೆ ಯಾವ ರೀತಿ ಇರುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ಎಲ್ಲ ತೋರಿಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವೀಡಿಯೋಸಲ್ಲಿ ಹಾಗೆ ನನ್ನ ಈ ಟ್ರೈನಿಂಗ್ ಯಾವ ರೀತಿ ನಡೀತಿದೆ ಅಂತ ತೋರಿಸ್ಕೊಡ್ತೀನಿ. ಅಲ್ಲಿ ತನಕ ಬಾಯ್.